ವೆಲ್ಕಮ್ ಬ್ಯಾಕ್ ಟು ಆನ್ ದ ನ್ಯೂ ವ್ಲಾಗ್ ಆಫ್ ತನ್ಮಾ ಎಲ್ ಪಟೇಲ್. ಸೊ ಇವತ್ತಿನ ವ್ಲಾಗ್ ಏನಪ್ಪ ಸ್ಪೆಷಲ್ ಅಂತ ಅಂದರೆ ನಮ್ಮ ಮನೇಲಿ ಎಲ್ಲರೂ ಟೆಂಪಲ್ ರನ್ ಮಾಡ್ತಾಯಿದ್ದೀವಿ ಗೈಸ್. ಇವತ್ತು ನಮ್ಮಮ್ಮ ಒಬ್ಬಟ್ಟು ಮಾಡ್ತಾಯಿದ್ದಾರೆ. ನನಗಿದು ಮಾಡು ಅಂತ ಕೊಟ್ಟಿದ್ದಾರೆ, ನಾನು ಮಾಡ್ತಾಯಿದ್ದೀನಿ. ಬೆಳಗ್ಗೆನೇ ಕೆಲಸ ಮಾಡೋಕ್ಕೆ ನಿಲ್ಲಿಸ್ಕೊಂಡವ್ರಿ. ಒಬ್ಬಟ್ಟು ಮಾಡೋರೆ, ಆಲೂಗಡ್ಡೆ ಪಲ್ಯ, ಕಾಳು ಗೊಜ್ಜು ಆ್ಯಂಡ್ ರೈಸ್, ಸಾಂಬಾರ್, ಇಷ್ಟೇ ಸ್ಪೆಷಲ್. ಸ್ಟ್ರಾಬೆರಿ ತಂದವ್ರೆ ಗೈಸ್ ನಮ್ಮ ಪಪ್ಪ ನೆನ್ನೆ. ಇದೆಲ್ಲ ರೆಡಿ ಮಾಡ್ಕೊಂಡಿರೋದು ಗೈಸ್ ಇವತ್ತು ದೇವಸ್ಥಾನಕ್ಕೆ ಹೋಗೋದಕ್ಕೆ ನಮ್ಮ ಮನೇಲಿ. ಏರ್ ಡ್ರೈ ಮಾಡ್ಕೊತಾ ಇದ್ದೀನಿ. ನಾನು ಪ್ರತಿ ಸತಿ ಏನು ಏರ್ ಡ್ರೈಯರಲ್ಲಿ ಮಾಡ್ಕೊಳೋಲ್ಲ ಗೈಸ್. ಏನಾದರೂ ಅರ್ಜೆಂಟ್ ಎಮರ್ಜೆನ್ಸಿ ಇದ್ದಾಗ ಮಾತ್ರ ನಾನು ಏರ್ ಡ್ರೈ ಮಾಡ್ಕೊಳೋದು. ಅವರಲ್ಲಿ ನಾನು ಬಿಸಿಲಲ್ಲೇ ಒಣಸ್ಕೊಳೋದು. ರೀಲ್ಸ್ ಸ್ಟ್ಯಾಂಡ್ ಹುಡ್ಕೋಕ್ಕೆ ಫುಲ್ ಪ್ರಯತ್ನ ಮಾಡ್ತಾಳೆ ಇವಳು. ಅದರಲ್ಲೂ ಇಲ್ಲ ನೋಡಿದ್ದೀನಿ, ವೇಸ್ಟ್ ಎಲ್ಲ ಅದರಲ್ಲೇ ತುಂಬಿರ್ತೀವಿ ಗೈಸ್. ಆ್ಯಸ್ ಯೂಶುವಲ್ ಡ್ರೈವರ್ ಕಾರ್ತಿಕ್ ಎಲ್ ಪಟೇಲ್. ನಮ್ಮಮ್ಮವ್ರನ್ನೆಲ್ಲ ಪಿಕ್ ಮಾಡಿಕೊಂಡು ಹೊರಡೋಣ ಬನ್ನಿ ಗೈಸ್. ನಮ್ಮ ಅಜ್ಜಿಂದಿರೆಲ್ಲ ಅಟ್ಲೀಸ್ಟ್ ಬೇರೆ ಊರಲ್ಲಾದರೂ ಇಲ್ಲ ಗೈಸ್, ಇಲ್ಲಿಲ್ಲ ಹತ್ತತ್ರದಲ್ಲೇ ಇದ್ದಾರೆ. ನಾವಂತೂ ಇಲ್ಲೇ ನಮ್ಮೂರು ಆದ್ಮೇಲೆ ನಮ್ಮ ಅಜ್ಜಿಯವರು ಆದ್ಮೇಲೆ ಇನ್ನೊಂದು ಅಜ್ಜಿಯವರು ಎಲ್ಲ ಹತ್ರನೇ ಇದ್ದಾರೆ ಗೈಸ್. ಯಾರು ದೂರದಲ್ಲಿ ಇಲ್ವೇ ಇಲ್ಲ. ನಮ್ಮ ಅಜ್ಜಿದಿರು ಎಲ್ಲ ಹತ್ತತ್ರನೇ ಬಂದಿದ್ದಾರೆ. ನಾವು ಏನು ಮಾಡೋದು, ಎಲ್ಲೂ ಹೋಗೋಕ್ಕಾಗಲ್ಲ. ನಮ್ಮ ಮನೇಲಿ ಎಲ್ಲೂ ಕಳ್ಸೋದೇ ಇಲ್ಲ ಗೈಸ್. ನಮ್ಮನ್ನ ಎಲ್ಲಾದ್ರೂ ನಮ್ಮ ಪೇರೆಂಟ್ಸ್ ಜೊತೆನೇ ಹೋಗ್ಬೇಕು. ಏನು ಮಾಡಲಿ. ನಮ್ಮ ಕಾಲೇಜ್ ಗೈಸ್, ನಮ್ಮ ಕಾಲೇಜ್ ದಿನ ಹೇಳ್ತಾ ಇದ್ನಲ್ಲ ನಮ್ಮ ಅಕ್ಕ ಇದು ನನ್ನ ಔಟ್ಫಿಟ್ ಗೈಸ್. ಇವತ್ತು ಅವಳು ನಮ್ಮ ಜೊತೆ ಬರ್ತಾ ಇಲ್ಲ. ಅವಳ ಬೆಸ್ಟ್ ಫ್ರೆಂಡ್ ಮದುವೆ ಇದೆ. ಇದಣ್ಣಕ್ಕೆ ಶಾದಿಗೆ ಹೋಗೋಕೆ ಹೆಂಗೆ ರೆಡಿ ಆಗಿದೆ. ನಮ್ಮಕ್ಕ ನಾನು ಔಟ್ಫಿಟ್ ತರಿಸ್ತೀನಿ ನೋಡಿ. ನನ್ನ ಔಟ್ಫಿಟ್ ಬಂದು ಈ ಥರ ಇದೆ ಇವತ್ತು. ರೆಡಿಯಾಗಿದ್ದಾರೆ ನೋಡಿ. ಒಂದು ಸೆಕೆಂಡ್ ಸಖಿ ಗೈಸ್. ನನ್ನ ಔಟ್ಫಿಟ್ ಇವತ್ತು ಈ ಥರ ಇದೆ. ಈ ಡ್ರೆಸ್ ಏನು ಸ್ಪೆಷಲ್ ಅಂದರೆ ನಮ್ಮ ಅಜ್ಜಿ ಸ್ಯಾರಿಲಿ ಸ್ಟಿಚ್ ಮಾಡಿಸಿರೋದು. ಡಿಕ್ಕಿಗೆ ಡಂಪ್ ಮಾಡ್ತಾರೆಲ್ಲ ಬ್ಯಾಗ್ಸ್ ಎಲ್ಲ. ನಮ್ಮೂರು ರೋಡ್ಗಳು, ನಮ್ಮೂರು ಮನೆಗಳು. ಎಲ್ಲಾರು ಗೈಸೂರಲ್ಲಿ ನಿಮ್ಮ ಅಕ್ಕನ ಮದುವೆ ಯಾವಾಗನೇ. ಆ್ಯಂಡ್ ಹಿಂಗೆ ಸ್ಟ್ರೈಟ್ ಹೋದ್ರೆ ನಮ್ಮ ಸಂಜೆ ಅವ್ರ ಮನೆ ಸಿಗುತ್ತೆ ಗೈಸ್. ಆದರೆ ಇವತ್ತು ನಾವು ಹೋಗ್ತಾ ಇಲ್ಲ, ಇವತ್ತು ದೇವಸ್ಥಾನಕ್ಕೆ ಹೋಗ್ತಾ ಇದ್ದೀವಿ. ಪಾಪ ಈ ಮಕ್ಳಿಗೆ ಇದು ಯಾವುದೋ ಈ ಸ್ಕೂಲಲ್ಲಿ ಇವತ್ತು ಬಿಟ್ಟಿಲ್ಲ ಗೈಸ್. ಎಕ್ಸಾಮ್ಸ್ ಕೊಟ್ಕೊಂಡಿದ್ದಾರೆ. ಆ ಎಕ್ಸಾಮ್ಸ್ನ ಬರೀತಾರೆ, ದೇವಸ್ಥಾನಕ್ಕೆ ಹೋಗೋ ಜನನೇ ನೋಡ್ತಾರೆ ಗೈಸ್ ಅವರೆಲ್ಲ. ಪಾಪ ಮಕ್ಕಳು. ಮನೆಗೆ ಹೋಗಿ ನೀವು ಸಬ್ಸ್ಕ್ರೈಬ್ ಮಾಡ್ಬೇಕು ನನ್ನ ಚಾನಲ್ಗೆ. ಈ ದೇವಸ್ಥಾನದ ಏನಪ್ಪ ಸ್ಪೆಷಲ್ ಅಂತ ಅಂದರೆ ಈ ಬರ್ಡ್ಸ್ ನೆಸ್ಟ್ ಎಲ್ಲ ಇಟ್ಟಿದ್ದಾರೆ, ಅದೇ ಈ ದೇವಸ್ಥಾನದ ಸ್ಪೆಷಲು. ಆ್ಯಂಡ್ ಇದ್ರ ಪೂರ ಇತ್ತು, ಇಲ್ಲೆಲ್ಲ ಇತ್ತು. ಯಾಕೋ ತೆಗ್ದಾಕ್ಬಿಟ್ಟಿದ್ದಾರೆ ಅನಿಸುತ್ತೆ ಇವಾಗ. ಮೇ ಬಿ ಈ ರೋ ಪೂರ ಇತ್ತು ಆ್ಯಂಡ್ ಈ ಕಡೆ ರೋನು ಪೂರ ಇತ್ತು. ಬಟ್ ಇವಾಗ ಯಾಕೋ ತೆಗ್ದಾಕಿದ್ದಾರೆ ಅನಿಸುತ್ತೆ. ಮೇ ಬಿ ಯಾಕಂತ ನನಗೂ ಗೊತ್ತಿಲ್ಲ. ಸಂಜೆ ಆದರೆ ಸಾಕಿದ್ರು ಪೂರ ಬರ್ಡ್ಸ್ ಎಲ್ಲ ಬರುತ್ತೆ. ಲಾಸ್ಟ್ ದೇವಸ್ಥಾನಕ್ಕೆ ಬಂದಿದ್ದೀವಿ. ಇದೇ ಲಾಸ್ಟ್ ದೇವಸ್ಥಾನ, ಬಳುನರ್ಲಿಗೆ ಬಂದಿದ್ದೀವಿ. ದೇವ್ರು ಕರ್ಕೊಂಡು ಬರ್ತಾ ಇದ್ದಾರೆ ಇವಾಗ. ಗೈಸ್ ನನಗಂತೂ ಇವತ್ತು ಫುಲ್ ಸಾಕಾಗೋಯ್ತು. ಎಷ್ಟು ಟೆಂಪಲ್ಗೆ ಹೋಗಿದ್ದೀವಿ ಅಂದರೆ 1 2 3 4 ಟೆಂಪಲ್ಸ್ಗೆ ಹೋಗಿದ್ದೀವಿ ಗೈಸ್. ಇವತ್ತು ಸಾಕಾಗೋಯ್ತು. ಕೊನೆ ಟೆಂಪಲ್ ಮುಗ್ದೋಯ್ತು. ಇವಾಗ ನಮ್ಮ ಅಜ್ಜಿ ಮನೆಗೆ ಹೋಗ್ಬಿಡೋದೆ ಫೈನಲ್. ಹೆಂಗ ಫುಲ್ ಟೆಂಪಲ್ ರನ್ ಹೇಳೋಲೆ.
ಜ್ಯೋತಿಕಾ ನಿಂಗೆ ಹೆಂಗೆ ಅನಿಸ್ತಾ ಇದೆ? ನನಗೆ ನಿದ್ದೆ ಬರ್ತಾ ಇದೆ ಗೈಸ್, ಬೆಳಗ್ಗೆ ಬೇಗ ಎದ್ದೆ. 7 o'clock ಎದ್ದಿದ್ದೀನಿ ಇವತ್ತು. ಮನೆಗೆ ಹೋಗಿ ಫುಲ್ ಬ್ಯಾಟಿಂಗ್ ಮಾಡೋದೆ ಇವತ್ತು. ಓಕೆ, ನಮ್ಮ ಅಜ್ಜಿ ಮನೆಗೆ ಹೋಗಿ ಸಿಗ್ತೀನಿ. ಬಾಬಾ, ಇವ್ರು ಇನ್ನೂ ಬರ್ತಾನೆ ಇಲ್ಲ ಗೈಸ್. ಮಾತಾಡ್ಕೊಂಡು ನಿಂತ್ಕೊಂಡ್ರೆ ಮಾತಾಡ್ತಾನೆ ಇರ್ತಾರೆ, ನಿಲ್ಸೋದೇ ಇಲ್ಲ. ನಾವು ಹೋದ್ರೂ ಬರೋದೇ ಇಲ್ಲ, ಬೇಗ ಬೇಗ ಹೋಗೋಣ ಅನ್ನೋದೇ ಇಲ್ಲ. ಆಲ್ರೆಡಿ 2 o'clock ಆಗಿದೆ ಅನ್ಸುತ್ತೆ. ಊಟ ಬೇರೆ ಮಾಡಿಲ್ಲ. ಮನೆಗೆ ಹೋಗಿ ಊಟ ಮಾಡಬೇಕು. ಮನೆಗೆ ಹೋಗ್ಬಿಟ್ಟು ಸಿಗ್ತೀನಿ ಗೈಸ್. ಇವನು ಯಾವನೋ ಹಿಂಗ್ ತಿರ್ಗಿಸ್ತಾನೆ, ಬಿದ್ದೇ ಬಿಟ್ಟೆ ನಾನಂತೂ. ನೋಡಿ ನೋಡಿ ಹೆಂಗ್ ಹೋಗ್ತಾನೆ ನೋಡಿ. ನನ್ ಜೊತೆ ಕೂತ್ಕೊಂಡ್ರೆ ಭಯನೇ ಆಗ್ತಿರ್ತೆ. ನನ್ನ ಜೀವ ಕೈಯಲ್ಲಿ ಹಿಡ್ಕೊಂಡೇ ಇರ್ತೀನಿ ಯಾವಾಗ್ಲೂ. ಫುಲ್ ಜುಗ್ 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 ಅಂತ ಓಡಿಸ್ತಾನೆ ಯಾವಾಗ ನೋಡಿದ್ರು. ನಾನು ಬೇಕಾದ್ರೆ ನಮ್ಮ ಮನೇಲಿ ಯಾರನ್ನಾದ್ರೂ ಕೇಳ್ರಿ, ನಮ್ಮ ಮನೇಲಿ ಗಾಡಿ ಯಾರು ಫಾಸ್ಟಾಗಿ ಓಡಿಸೋದು, ಕಾರಾಗಿ ಬೈಕಾಗಿ ಅಂತ. ಈ ಮಹಾನ್ ಭಾವನೆ ಭಯನೇ ಆಗ್ತಿರ್ತೆ ಗೈಸ್ ನನ್ಗಂತೂ. ನನ್ನ ಜೀವ ಕೈಯಲ್ಲಿ ಹಿಡ್ಕೊಂಡು ಸ್ನ್ಯಾಪ್ ಶೋಕಿ ಡಿಂಗ್ ಡಿಂಗ್ ಡಗಾನ ನೋಡಿ. ನಾವು ಎಲ್ಲ ಬಂದ್ರು ಇವಾಗ ನಿಧಾನಕ್ಕೆ ಬರ್ತಾರೆ, ಒಂದೊಂದು ಹೆಜ್ಜೆ ಹಿಡ್ಕೊಂಡು 4 ಜನನು. ಒಂದು ಬಾವಿ ಐತೆ, ಬಾವಿಲಿ ನೀರು ಇದೆಯಾ ಇಲ್ಲ ಅಂತ ನೋಡ್ಕೊಂಡು ಬರೋಣ ಬನ್ನಿ. ಅಲ್ಲೆಲ್ಲ ಒಣಗಾಕಿದ್ದಾರೆ. ಓ, ಫುಲ್ ಐತೆ ಗೈಸ್ ನೀರು. ಇದ್ರಲ್ಲಿ ಆಮೇಲೆ ಇರ್ತೈತಿ, ಇವತ್ತು ಯಾಕೂ ಕಾಣಿಸ್ತಾ ಇಲ್ಲ. ನೀರು ಫುಲ್ ಐತೆ, ಅದು ಹೆಂಗೆ ಅಂತ ಗೊತ್ತಿಲ್ಲ. ನಾವು ಚಿಕ್ಕವರಿದ್ದಾಗೆಲ್ಲ ನಮ್ಮ ಮಾಮಂದಿರೆಲ್ಲ ಇದ್ರಲ್ಲಿ ಸ್ವಿಮ್ಮಿಂಗ್ ಮಾಡ್ತಾ ಇದ್ರು ಗೈಸ್ ಈ ಬಾವಿಯಲ್ಲಿ. ಅವರೆಕಾಳು ಸೀಸನ್ ಬಂದರೆ ಸಾಕು, ಎಲ್ಲೆಲ್ಲೂ ನಾನೇ ಅಂತ ಅವರೆಕಾಳು ಎಲ್ಲರ ಮನೇಲೂ. ಬೇಕ್ರಿ ಗೈಸ್, ಇಲ್ಲಿ ಬಳೆನಾರ್ಲಿಗೆ ಬಂದ್ರೆ ಬೇಕ್ರಿ ನಾವು ಯಾವತ್ತೂ ಮಿಸ್ಸೇ ಮಾಡಲ್ಲ. ಪಫ್ ತಗೊಂಡು ಹೋಗೋದಕ್ಕೆ ಸಖತ್ತಾಗಿ ಮಾಡ್ತಾರೆ ಪಫ್ನ. ನಮಗೆ ಕೈಗೆಲ್ಲ ಹಾಕ್ಸಿರ್ಲಿಲ್ಲ ಗೈಸ್. ಶಾಹಿದಣ್ಣ ಶಾದಿ ನೋಡಿ ಗೈಸ್, ಹೆಂಗ್ ಮಾಡೋರು ಶಾಹಿದಣ್ಣನ. ಏ ಹೋಗೋ ಏನಾಗಲ್ಲ, ಹೋಗೋಲೇ. ನಮಗೆ ವಿಡಿಯೋನ ಎಂಡ್ ಮಾಡೋಕ್ಕಾಗಿಲ್ಲ, ಸೊ ಇವಾಗ ಎಂಡ್ ಮಾಡ್ತಾ ಇದ್ದೀನಿ. ಚಿಂತೆ ಗೈಸ್, ನನಗೆ ವ್ಲಾಗ್ ಮಾಡೋ ಚಿಂತೆ ಅಂದರೆ ನಾವು ಒಬ್ಬಗೆ ಹಿಂದ್ಗಡೆ ಕುತ್ಕೊಳ್ಳೋ ಚಿಂತೆ. ಆ್ಯಂಡ್ 3 ಜನ ಹೋಗ್ತಾ ಇದ್ದೀವಿ. ನೀವೆಲ್ಲ ಕಮೆಂಟ್ ಮಾಡಬೇಡಿ, ಏನು 3 ಜನ ವಿತೌಟ್ ಹೆಲ್ಮೆಟ್ ಹಿಂಗೆ ಹೋಗ್ತಿದ್ದೀರಾ ಅಂತ. ಇಲ್ಲೇ ಮನೆ ಹತ್ರನೇ ಗೈಸ್, ಇಲ್ಲೇ ಸ್ವಲ್ಪ ಹೋಗಿ ಬರ್ತಾ ಇದ್ವಿ. ಏನೋ ತರಬೇಕಿತ್ತು ಅಂತ. ನೀವು ನೋಡ್ಬೋದು ಹೆಂಗ್ ಓಡಿಸ್ತಾರೆ ಕಾರ್ಕೊಂಡು ಪಕ್ಕ. ಅಮ್ಮ ಏನೋ ತಗೋಬೇಕಂತ ಗೈಸ್, ಪೆರಿ ಅವಾಗಿಂದ ಬರ್ಕೊಂಡೆ. ಏನ್ ಮಾಡ್ಕೊಡುತ್ತೆ ಅಂತ ನಂಗಂತೂ ಗೊತ್ತಿಲ್ಲ ಗೈಸ್. ನಂಗೇನೋ ಮಾಡಕ್ ಮಾಡಿದ್ರು ಯಾರು ತಿನ್ನಕ್ಕಾಗಲ್ಲ. ಇದೈತೆ ಓಲ್ಡನ್ ಮೇ ಬಿ ಇದೆ ಅನ್ಸುತ್ತೆ. ಹೋಗಿ ಕೇಳ್ಕೊಂಬರ್ತೀನಿ. ಏನೋ ಪೆರಿ ಮಸಾಲ ಅಂತ ತರಕ್ ಹೋಗ್ತಾಳೆ. ಓದ್ಲು ಏನೋ ಕರಿತಾ ಇದ್ದಾಳೆ, ಹೋಗೋಣ ಬನ್ನಿ. ಇಲ್ಲಿ ಏನೇ ತಗೊಂತಾ ಇದೆಯಾ? ಪೆರಿ ಸಿಕ್ತಾ ಇಲ್ವಂತ. ಸೊ ಗೈಸ್, ಈ ಶಾಪಲ್ಲಿ ಇಲ್ವಂತೆ, ಇವಾಗ ಇನ್ನೊಂದು ಶಾಪ್ ಅದಕ್ಕೆ ಹೋಗೋಣ ಬನ್ನಿ. ಇವನ್ ನೋಡಿ, ಸರ್ ಇದೆ ಅಂತೆ ಇದೆ ಅಂತೆ. ಮೇಡಮ್ ಮರ್ತು ಬಂದಿದ್ದಾರೆ, ಅವ್ರು ಕರಿತಾ ಇದ್ದಾರೆ ಮತ್ತೆ. ಇದೆಯಾ ಏನಕ್ಕೆ ಇದು ಪೆರಿ ಸ್ಪೈಸಿ ಮಿಕ್ಸ್ 10 rupees. ಏನೋ ತಗೊಂಡವಳೆ, ಏನೋ ತಗೊಂಡವಳೆ ಪೆರಿ ಅಂತ. ಅದು ಏನು ಮಾಡ್ಕೊಡ್ತಾಳೆ ಬನ್ನಿ ನೋಡೇ ಬಿಡೋಣ. ನಾವು ತಿಂದೇ ಬಿಡೋಣ ಅದೇನು ಮಾಡ್ಕೊಡ್ತಾಳೆ ಅಂತ. ರಿಪಬ್ಲಿಕ್ ಡೇ ಅಂತ ಫುಲ್ ಎಲ್ಲ ರೆಡಿ ಮಾಡ್ಬಿಟ್ಟವ್ರು ನಮ್ಮ ಟಿಪ್ಟೂರಲ್ಲಿ. ನಾನು ಹೇಳಿಲ್ವಾ ನಾಳೆ ರಿಪಬ್ಲಿಕ್ ಡೇ ಇದೆ ಅಂತ. ಎಲ್ಲ ಆಫೀಸ್ಗಳಿಗೂ ಹಿಂಗೆ ಫುಲ್ ಡೆಕೋರೇಟ್ ಮಾಡಿದ್ದಾರೆ. ನಾಳೆ ಇಲ್ಲಿ ಫುಲ್ ಸ್ಕೂಲ್ ಮಕ್ಕಳೆಲ್ಲ ಡ್ಯಾನ್ಸ್ ನಾಳೆ ಎಲ್ಲ ಬೆಳಗ್ಗೆ ಬಂದ್ಬಿಡಿ. ನಾನೇ ಬ್ಲಾಗ್ ಬಿಡೋ ಅಷ್ಟೊತ್ತಿಗೆ 1 ವೀಕ್ ಆಗಿರುತ್ತೆ ಬಿಡಿ. KIT ಅವ್ರಿಗಂತೂ ಇದು ಫೇವ್ರೆಟ್ ಸ್ಪಾಟ್ ಅಂತಾನೆ ಹೇಳ್ಬೋದು ಮಧ್ಯಾಹ್ನ ಲಂಚ್ಗೆ. ಯಾಕಂದ್ರೆ ಇರೋ ಬರೋರೆಲ್ಲ ಇಲ್ಲೇ ಬಂದು ತಿನ್ನೋದು ಗೈಸ್. ಮಸಾಲೆ ಪುರಿ ಪಾನಿಪುರಿ ಎಲ್ಲ. ಇವಾಗ ಇವಳನ್ನ ಕರ್ಕೊಂಡ್ ಬಂದಿದ್ದೀವಿ ತಿನ್ಸಕ್ಕೆ.
ಫಸ್ಟ್ ನಾವು ಫಸ್ಟ್ ಇಯರ್ಸ್ ಅಲ್ಲಿ ಇದ್ದಾಗೆಲ್ಲ ಸೂಪರ್ ಆಗಿ ಮಾಡೋರು. ಇವಾಗ ಸ್ವಲ್ಪ ಕ್ವಾಲಿಟಿ ಲೋ ಮಾಡಿದ್ದಾರೆ, ಅಷ್ಟು ಟೇಸ್ಟ್ ಇಲ್ಲ. ಫಸ್ಟ್ ಅಂತೂ ಸೂಪರ್ ಆಗಿ ಮಾಡ್ತಾ ಇದ್ರು. ಅಂಡ್ ಇವಾಗ ತಿಂತಾರೆ ನೋಡಿ ಇವರಿಬ್ರು. ನೋಡ್ಬೋದು ಇಂಡಿಸೆನ್ಸಿ ಹೆಂಗ್ ಆಡ್ತಾನೆ ಅಂತ. ಚೆನ್ನಾಗಿದ್ಯಾ ಟೇಸ್ಟ್? ಚೆನ್ನಾಗೈತಂತೆ ಚಲ್ತು. ಆದ್ರೂ ನಾವು ಫಸ್ಟ್ ಇಯರ್ ಅಲ್ಲಿ ಇರ್ತಾ ಇತ್ತಲ್ಲ ಆ ಟೇಸ್ಟ್ ಇಲ್ಲ ಗೈಸ್. ಇವಾಗ ಸ್ವಲ್ಪ ಚೇಂಜ್ ಮಾಡಿದಾರೆ ಅಂಕಲ್ ಟೇಸ್ಟ್ ನ. ಇವ್ರು ಯಾವತ್ತೂ ತಿಂದಿಲ್ವಲ್ಲ ಗೈಸ್, ಅವಾಗ ತಿಂತಾರಲ್ಲ ಅದಕ್ಕೆ ಹಂಗ ಅನ್ಸುತ್ತೆ. ನಾವು ತಿಂದು ನಮ್ಗೆ ಟೇಸ್ಟ್ ಬಡ್ಸ್ ಗೊತ್ತಾಗೈತೆ ಆಲ್ರೆಡಿ. ನಾವು ಆದಿವಾಸಿಗಳು ಕಾಡಿಗೆ ಇದಕ್ಕೆ ಇರ್ತೀವಿ. ಗೈಸ್ ಇವಳ ಔಟ್ಫಿಟ್ಟು ಅಂಕಲ್ ಔಟ್ಫಿಟ್ಟು ಎರಡು ಸೇಮ್. ಏನೋ ಜಿಮ್ಗೆ ಹೋಗ್ತೀವಿ ಅಂತ ಬ್ಯಾಗ್ ಎಲ್ಲ ತರಿಸ್ಕೊಂಡಿದ್ದಾರೆ. ಚೀಟ್ ಡೇನಾ? ಲಾಸ್ಟ್ ಚೀಟ್ ಡೇನಾ? ನಾಳೆಯಿಂದ ಹೋಗ್ತೀರಾ ಜಿಮ್ಗೆ? ನೀನು ನೆನಪಿಸ್ತಲ್ಲ, ನಾನು ತಿನ್ನೋದೇ ಬಿಡ್ತಿದ್ದೀನಿ. ಏನೇನ್ ತಿನ್ಕೊಂಬಿಡಿ ಇವತ್ತೇ. ಇನ್ನ ಶೂಸ್ ಎಲ್ಲ ಬಂದಿಲ್ವಲ್ಲ? ಏನೋ ಜಿಮ್ ಶೂಸ್ ಎಲ್ಲ ಆರ್ಡರ್ ಮಾಡಿದ್ದಾರೆ. ಶೂನೇ ಬೇಕು ಅಂತ ನಾನು ಶೂಲ್ದೇನು ಮಾಡ್ತೀವಿ, ಅಷ್ಟು ಡೆಡಿಕೇಶನ್. ಅಪರೂಪಕ್ಕೆ ಇವತ್ತೆಲ್ಲ ಒಂದ್ ದಿನ ಮಾಡ್ತಾ ಇದ್ದಾರೆ. ನೆಕ್ಸ್ಟ್ ಏನ್ ಬ್ಲೇಡ್ ಆಗ್ತಾನೆ ಗೊತ್ತಿಲ್ಲ. ಇವತ್ತೇನೋ ಆಗ್ಬಿಟ್ಟೈತೇನೆ, ಏನೋ ಶಾಪಿಂಗ್ ಮಾಡ್ತೀರಾ ಅಂತ ಬೇರೆ ಕೇಳ್ತಾ ಇದ್ದಾನೆ. ಟ್ರೆಂಡ್ಸ್ ಅಲ್ಲಿ ಅದು ಟ್ರೆಂಡ್ಸ್ ಅಲ್ಲಿ ಶಾಪಿಂಗ್ ಮಾಡ್ತಾರೆ. ಬೇಡ, ನಮ್ಮ ಆಂಟಿ ಇದಾರೆ, ನಮ್ಮ ಆಂಟಿ ಅಂಕಲ್ ಚಿಕ್ಕಪ್ಪ ಅವ್ರೇ ತಂದು ಹಾಕ್ತಾರೆ. ಮನೇನೆ ಮಿನಿ ಹಾಸ್ಪಿಟ್ಲ್ ಆಗೈತೆ. ನನ್ಗೆ ಬಿಡ್ದಾನೆ ಇಲ್ಲ ಇವರಿಬ್ರು ಎಷ್ಟು ಮಕ್ಕರಾಟಗಳು ಆಡ್ತಾರೆ ಅಂತ. ನಾನ್ ಬರೋದೇ ಇಲ್ಲ, ನಾನ್ ಬರಲ್ಲ ಇವಾಗ. ನಾನ್ ಬರಲ್ಲ, ಇಲ್ಲಿ ಬಂದಿಲ್ಲ ಅಂದ್ರೆ ನಾನ್ ಬರಲ್ಲ. ಇಲ್ಲಿಗ್ ಬಾ, ನನಗ್ ಮಧ್ಯಕ್ ಜಾಗ ಬಿಡ್ರಿ. ಆಯ್ತು ಹೋಗ್ರ ನೋಡೋಣ. ಆಯ್ತು ಇಲ್ಲೇ ನಿಂತ್ಕೊಂಡಿರ್ತೀನಿ, ಹೋಗ್ರಿ ಬಾಯ್. ಹೋಗ್ತವ್ರೆ ಗೈಸ್ ನೋಡಿ, ಎಂತ ಮರ್ಯಾದೆ ಇಲ್ದವ್ರು ಅಂತ ಅಂದ್ರೆ ಇಬ್ರು. ಬರ್ತಾರಿರಿ ಇವಾಗ ತಿರ್ಗಿಸ್ಕೊಂಡ್ ಮತ್ತೆ ವಾಪಸ್. ಗೈಸ್ ಮುಚ್ಚಿಕೊಂಡಿದ್ದೀನಿ ಅಂತ ಎಲ್ಲಿ ಹುಡುಕ್ತಾರೆ ನೋಡೋಣ ಅವರಿಬ್ರು. ಎಲ್ಲೋದ್ರು ಗೈಸ್ ಕಾಣಿಸ್ತಾನೆ ಇಲ್ಲ. ಬಂದ್ರು ಅದು ಎಲ್ಲಿ ಹುಡುಕ್ತಾರೆ ನೋಡೋಣ ಇರಿ. ಇಲ್ಲೇ ಬರ್ತಾ ನಾವು ಮತ್ತೆ ರಿಟರ್ನ್ ಹೋಗ್ತಾ ಇದೀವಿ. ನೋಡೋಣ ಅವಳು ಏನ್ ಮಾಡ್ತಿದ್ದಾಳೆ ಅಂತ. ಎಲ್ಲೋ ಸಂಧಿ ಗೊತ್ತಿಲ್ಲ ನಿಂತಿರ್ತಾಳೆ ಬಗ್ಗೆ ಅಲ್ಲಿ, ನಮಗೂ ಆಟ ಆಡ್ಸಕ್ಕೆ. ನೋಡೋಣ ಬನ್ನಿ. ನೋಡಿ ಎಲ್ಲ ಹೋಗಿದ್ದಾಳೆ ಅವಳು. ಗಾಯ್ಸ್ ಈ ಕಾರಿಂದ ನಿಂತ್ಕೊಂಡು ಡೌ ಮಾಡ್ತಿದ್ಲು. ಸೊ ಗಾಯ್ಸ್ ಮಧ್ಯಾಹ್ನ ವ್ಲಾಗ್ನ ಎಂಡ್ ಮಾಡಕ್ ಆಗ್ಲಿಲ್ಲ, ಬಂದು ಫುಲ್ ಸುಸ್ತಾಗಿತ್ತು. ಸೊ ರೆಸ್ಟ್ ಮಾಡ್ತಾ ಇದ್ದೆ. ಈ ವ್ಲಾಗ್ನ ಇಲ್ಲಿಗೆ ಎಂಡ್ ಮಾಡ್ತಾ ಇದ್ದೀನಿ. ನೀವೆಲ್ಲರೂ ಲೈಕ್, ಶೇರ್, ಕಮೆಂಟ್ ಹಾಗೂ ಸಬ್ಸ್ಕ್ರೈಬ್ ಮಾಡಿ ಅಂತ ಹೇಳ್ತಾ ಈ ವಿಡಿಯೋನ ಇಲ್ಲಿಗೆ ಎಂಡ್ ಮಾಡ್ತಾ ಇದ್ದೀನಿ. ಓಕೆ ಬಾಯ್.